ಹಾಯ್ ಹಲೋ. ನಾನಿವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅನಿಸುತ್ತೆ ಹೆಣ್ಮಕ್ಳಿಗೆ. ಆ ವಿಡಿಯೋನ ನಾನು ಮಾಡ್ತಿದ್ದೀನಿ. ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ನ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಜಾಸ್ತಿ ಸ್ಯಾರಿ ಉಡಲ್ಲ, ಸೊ ನನ್ನ ಹತ್ರ ಸ್ವಲ್ಪ ಕಲೆಕ್ಷನ್ಸ್ ಇದೆ ಅಷ್ಟೇ. ನಾನು ಮದುವೆಗೆ ಹುಟ್ಟಿದ್ದು ಮತ್ತು ಶ್ರೀಮಂತಕ್ಕೆ ಹುಟ್ಟಿದ್ದು. ಜಾಸ್ತಿ ಫಂಕ್ಷನ್ಸ್ಗೆ ಯಾವಾಗಾದರೂ ಇದ್ದರೆ ಅಷ್ಟೇ ಉಡೋದು, ಹಬ್ಬಗಳಿಗೂ ಏನು ಕೂಡಲ್ಲ. ಸೊ ನನ್ನ ಹತ್ರ ಇರುವಂತಹ ಸ್ಯಾರಿ ಕಲೆಕ್ಷನ್ಸು ನಿಮಗೂ ಇಷ್ಟ ಆಗ್ಬೋದು. ಸೊ ನಾನು ವಿಡಿಯೋ ಪೂರ್ತಿ ನೋಡಿ ನನ್ನ ಸ್ಯಾರಿ ಕಲೆಕ್ಷನ್ನ ನೋಡಿಸ್ತೀನಿ. ಫಸ್ಟ್ ಬಂದುಬಿಟ್ಟು ನನ್ನ ಸ್ಯಾರಿ, ನಾನು ಫಸ್ಟ್ ತೊಗೊಂಡಿದ್ದಂಥ ಸ್ಯಾರಿ ಇದು ಪ್ಲೈನ್ ಸ್ಯಾರಿ, ಫುಲ್ ಪ್ಲೈನೇ, ಫುಲ್ ಸೀರೆ ಪ್ಲೈನ್ ಬಂದಿದೆ. ಬ್ಲೌಸು ಈ ಥರ ಡಿಸೈನ್ ಬಂದಿದೆ. ಬ್ಲೌಸು ನಾನು ಈ ಥರ ಏನೋ ಮುಂದೆ ವಿಂಡೋಸ್ ಥರ ಇಟ್ಸ್ಬಿಟ್ಟು ಹಿಂದೆ ಇಟ್ಸಿದ್ದೀನಿ. ಹಿಂದೆ ಈ ಥರ ಸಿ ಶೇಪ್ ರೌಂಡ್ ಇಕ್ಸ್ಬಿಟ್ಟು ಕಟ್ಟಲ್ಲಿ ಇಕ್ಸ್ಬಿಟ್ಟು ಇಟ್ಟಿದ್ದೀನಿ. ಇದು ನನ್ನ ಫಸ್ಟ್ ಸ್ಯಾರಿ. ಹುಟ್ಟಿದ್ದು ಮತ್ತು ಒಂದು 2 ಸಲ 3 ಸಲ ಹುಟ್ಟಿರ್ತೀನಿ ಅಷ್ಟೇ. ಇದು ನನ್ನ ಫಸ್ಟ್ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ನೋಡೋಣ. ನೆಕ್ಸ್ಟು ನಾನು ಈ ಸೀರೆ, ಇದು ಸಿಲ್ಕ್ ಸ್ಯಾರಿ. ಇದು ಮುದ್ರೆಟ್ಪಲ್ಲಿಯಲ್ಲಿ ತಂದಿದ್ದು, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಂದಿದ್ದಂಥ ಸ್ಯಾರಿ. ಫುಲ್ ಮಿಕ್ಸ್ ಕಲರ್ಸು, ಶೈನಿಂಗ್ ಥರ ಇದೆ. ಇದು ಬ್ಲೌಸ್ ಬಂದುಬಿಟ್ಟು ಈ ಥರ ಹೊಲಿಸಿದ್ದೀನಿ. ಇದು ಹಿಂದೆ ಎಲ್ಲ ಈ ಥರ ಬಟನ್ಸ್ ಇಟ್ಟಿದ್ದೀನಿ. ಮುಂದೆ ಉಕ್ಸು ಮತ್ತು ತೋಳಿಗೆಲ್ಲ ಈ ಥರ ಹಾಕ್ಸಿದ್ದೀನಿ ಮಣಿ. ಈ ಥರ ಒಂದು ದಾರ ಇಟ್ಟಿಸಿದ್ದೀನಿ. ಇದು ನನ್ನ ಸೆಕೆಂಡ್ ಸ್ಯಾರಿ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಗೊಂಡಿದ್ದಂಥ ಸ್ಯಾರಿ. ನಾನು ಸ್ಕೂಲ್ಗೆ ಹೋದಾಗ, ಕಾಲೇಜ್ಗೆ ಹೋದಾಗೆಲ್ಲ ತಗೊಂಡಿಲ್ಲ, ನಮ್ಮ ಅಮ್ಮಂದೇ ವೇರ್ ಮಾಡ್ತಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಅಕ್ಕನ ಮದುವೆ ಇತ್ತು, ನಮ್ಮ ದೊಡ್ಡಪ್ಪನ ಮಗಳದು, ಅದಕ್ಕೆ ತಗೊಂಡಿದ್ದಂಥ ಸ್ಯಾರಿ ಇದು ಹಾಫ್ ಬಾರ್ಡರ್ ಸ್ಯಾರಿ. ಇದು ಫುಲ್ ಆಫ್, ಇದು ಕೆಳಗಡೆ ಫುಲ್ ಆಫ್ ಬಾರ್ಡರು, ನೀಲಿ ಕಲರ್, ಇದು ಬ್ಲೂ ಕಲರು, ಫುಲ್ ಡಾರ್ಕ್ ಬ್ಲೂ, ಮತ್ತು ಮೇಲೆ ಎಲ್ಲ ಈ ಥರ, ಇದು ಮೇಲೆ ಗ್ರೀನ್ ಕಲರು. ಇದು ನಮ್ಮ ಅಕ್ಕನ ಮದುವೆಗೆ ಅಂತ ತಗೊಂಡಿದ್ದು. ನಾನು ಆಲ್ಮೋಸ್ಟ್ ಇವಾಗ ನಿಮಗೆ ಬಾರ್ಡರ್ ಸ್ಯಾರೀಸೇ ತೋರಿಸ್ತಿದ್ದೀನಿ. ಇದು ಫುಲ್ ಸ್ಯಾರಿ ಎಲ್ಲ ಹಂಗೆ. ನಿಮಿಷ, ನಾನು ಇದು ಕುಚ್ಚು ಕಟ್ಟಕ್ಕೆ ಕೊಟ್ಟಿದ್ದೆ. ಸೊ ಈ ಥರ ಬ್ಲೌಸ್ ಬಂದುಬಿಟ್ಟು ಅದಕ್ಕೆ ಈ ಥರ ಹೊಲಿಸಿದ್ದೀನಿ ನಾನು. ಇದು ಮುಂದೆ ಇಟ್ಟಿರೋದು, ಫುಲ್ ಸ್ಲೀವ್ಸ್ ಇಟ್ಟಿರೋದು, ಹಾಫ್ ಸ್ಲೀವ್ಸ್ ಅಲ್ಲ. ಮತ್ತು ಇದು ನೆರಿಗೆ ಇಟ್ಸಿದ್ದೀನಿ ಬ್ಲೌಸ್ಗೆ, ಈ ಥರ ರೌಂಡ್ ಇಟ್ಸಿದ್ದೀನಿ ಹಿಂದೆ. ಇದು ಈ ಥರ. ನನಗೆ ಇವಾಗ ಹಾಫ್ ಸ್ಲೀವ್ಸ್ ಅಂತೂ ಏನೋ ಇಷ್ಟನೇ ಆಗ್ತಿಲ್ಲ, ಎಲ್ಲ ಫುಲ್ ಸ್ಲೀವ್ಸೇ ಇಷ್ಟ ಆಗ್ತಿರೋದು. ನಾನು ಆಲ್ಮೋಸ್ಟ್ ಎಲ್ಲ ಫುಲ್ ಸ್ಲೀವ್ಸೇ ಹೊಲಿಸ್ಕೊತಿದ್ದೀನಿ ಈಗ. ಇದು ನೆಕ್ಸ್ಟ್ ಪ್ಲೈನ್ ಸ್ಯಾರಿ, ಫುಲ್ ಪ್ಲೈನೇ, ಸೆರಗು ಎಲ್ಲ ಸೇಮ್ ಫುಲ್ ಪ್ಲೈನು. ಸ್ವಲ್ಪ ಶೈನಿಂಗ್ ಇದೆ, ಏನೋ ಇಷ್ಟ ಆಯಿತು ಅಂತ ತೊಗೊಂಡಿದ್ದಷ್ಟೇ. ಬ್ಲೌಸು ಈ ಥರ ಡಿಸೈನ್ ಬಂದಿದೆ. ಇದು ಹಾಫ್ ಸ್ಲೀವ್ಸ್ ಇಟ್ಟಿದ್ದೀನಿ. ಸ್ವಲ್ಪ ಚಿಫಾನ್ ಸ್ಯಾರೀಸ್ಗೆಲ್ಲ ನನಗೆ ಈ ಥರ ಫ್ಯಾನ್ಸಿ ಸ್ಯಾರೀಸ್ಗೆ ಹಾಫ್. ನನ್ನ ಫೋನ್ ಫುಲ್ ಬಿಸಿ ಬಂದು ಆನ್ ಆ್ಯಂಡ್ ಆಫ್ ಆಗ್ತಿದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮದುವೆ ಸೀರೆಸ್ ತೋರಿಸ್ತೀನಿ ನಿಮಗೆ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಫುಲ್ ತೂಕ ಇದೆ, ಇದೊಂದು ಸ್ವಲ್ಪ ಕಾಸ್ಟ್ಲಿ, ಸೊ ಫುಲ್ ತೂಕ ಇದೆ. ಇದು ನಾನು ಇದು ಕೂಡ ಹಾಕ್ಸಿದ್ದೀನಿ ಕುಚ್ಚು. ಇದು ಸೆರಗು, ಇದು ಬಂದ್ಬಿಟ್ಟು ಸೆರಗು ಫುಲ್ ಗೋಲ್ಡನ್ ಕಲರ್ ಇದೆ. ಬ್ಲೌಸ್ ಬಂದುಬಿಟ್ಟು ಇದಕ್ಕೆ, ಇದು ಬ್ಲೌಸು ಫುಲ್ ಹ್ಯಾಂಡ್ ವರ್ಕ್ ಹಾಕ್ಸಿದ್ದೀನಿ. ಫುಲ್ ತೋಳಿಗೆಲ್ಲ ಫುಲ್ ಸ್ಲೀವ್ಸ್ ಹೇಳ್ದಂಗೆ ನಾನು ಫುಲ್ ಸ್ಲೀವ್ಸೇ ಇಷ್ಟ. ಸೊ ಹಿಂದೆ ಈ ಥರ ವರ್ಕ್ ಹಾಕ್ಸಿದ್ದೀನಿ ಮತ್ತು ಲೇಸ್ ಇಟ್ಸಿದ್ದೀನಿ. ಇದು ನನ್ನ ರಿಸೆಪ್ಷನ್, ನನ್ನ ಮೋಸ್ಟ್ ಫೇವ್ರೇಟ್ ಸ್ಯಾರಿ. ಓನ್ಲಿ ರಿಸೆಪ್ಷನ್ಗೆ ಮಾತ್ರ ಉಟ್ಕೊಂಡಿದ್ದು, ಅದಾದಮೇಲೆ ಒಂದು ಸಲನೂ ಉಟ್ಕೊಂಡಿಲ್ಲ. 2022 ಆಗಿದ್ದು, ಅದಾದಮೇಲೆ ಒಂದು ಸಲನೂ ನಾನು ಈ ಸೀರೆನೂ ಉಟ್ಕೊಂಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಧಾರೆ ಮುತ್ತದ ಸೀರೆ. ಇದು ಬಿಸ್ಕೆಟ್ ಕಲರ್ ಇದೆ, ಬಿಸ್ಕೆಟ್ ಕಲರು ಮತ್ತು ಇದು ಪಿಂಕ್ ಕಲರ್ ಸೆರಗು.
ಮತ್ತು ಇದು ಬಂದುಬಿಟ್ಟು ಇದ್ರದ್ದು ಸೀರೆಯ ಬ್ಲೌಸ್ ಇದು. ಇದನ್ನು ಸಿಂಪಲ್ಲಾಗಿ ಹಾಕ್ಸಿದ್ದೀನಿ, ವರ್ಕ್ ಅಷ್ಟೊಂದು ಏನು ಹಾಕ್ಸಿಲ್ಲ. ತೋಳಿಗೆ ಈ ಥರ ಹಾಕ್ಸಿ ಹಿಂದೆಗಡೆ ಒಂದು ಲೈನು ಮುಂದೆ ಈ ಥರ ಹಾಕ್ಸಿದ್ದೀನಿ. ಇದು ಮುಂದೆ ಉಕ್ಸೆ ಮತ್ತು ಲೇಸ್ ಇಡ್ಸಿದ್ದೀನಿ, ಈ ಥರ ಮಣಿ ಹಾಕ್ಸಿದ್ದೀನಿ. ಇದು ನನ್ನ ಮುಹೂರ್ತದ ಸೀರೆ ಬ್ಲೌಸು. ನಾನು ಬೆಂಗಳೂರು ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ತಗೊಂಡಿದ್ದು, ನಮ್ಮ ಮನೆಯವ್ರು ಕೊಡಿಸಿದ್ದು. ಅದು ಮನೆಯವರು ನನ್ನ ಮದುವೆಗೆ ನಾನು ಕೊಡಿಸಿದ್ದು. ಮತ್ತೆ ಬಂದುಬಿಟ್ಟು ಇದು ಲಗ್ನ ಶಾಸ್ತ್ರಕ್ಕೆ ಕೊಡಿಸಿದಂಥ ಸೀರೆ. ಇದು ಗ್ರೀನ್ ಕಲರು, ತುಂಬ ಚೆನ್ನಾಗಿದೆ. ಇದಂತೂ ನನಗೆ ಇಷ್ಟ. ಇದೊಂದು 2 ಟೈಮ್ಸ್ ಉಟ್ಟಿದ್ದೀನಿ ಅಷ್ಟೇ. ನಮ್ಮ ಮನೆಯವ್ರ ಊರಲ್ಲಿ ಅಂದರೆ ರಿಸೆಪ್ಷನ್ ಆದಾಗ ಮತ್ತೆ ಇನ್ನೊಂದ್ಸಲ ಯಾಕೆ ಮದುವೆಗೆ ಉಟ್ಟಿರೋದಷ್ಟೇ. ಇದು ಪಿಂಕ್ ಕಲರು ಸೆರಗ್ ಬಂದಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಬ್ಲೌಸ್ ಬಂದುಬಿಟ್ಟು ಇದಕ್ಕೆ ಈ ಥರ ಬ್ಲೌಸ್ ಬಂದಿದೆ. ಇದನ್ನು ಫುಲ್ ವರ್ಕ್ ಹಾಕ್ಸಿದ್ದೀನಿ. ಇದು ಹಿಂದೆ ಆಲ್ಮೋಸ್ಟ್ ಎಲ್ಲದಕ್ಕೂ ಲೇಸ್ ಇಡ್ಸಿದ್ದೀನಿ. ಇದಕ್ಕೆ ಇದೇ ಥರ ಈ ಥರ ಇಡ್ಸಿದ್ದೀನಿ. ಈ ಥರ ಕಾಣಿಸ್ತಿದ್ಯಾ? ನಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಲಗ್ನ ಶಾಸ್ತ್ರಕ್ಕೆ ತಂದಿದ್ದಂಥ ಆಲ್ ಅವು ನೋಡಲ್ಲಿ. ಮತ್ತು ಇದು ನಾರ್ಮಲ್ ಸ್ಯಾರಿ, ಸ್ಮೂತ್ ಸ್ಯಾರಿ. ಇದನ್ನು ಅಲ್ಲೇ ತಗೊಂಡಿದ್ದು. ಈ ಕಲರ್ ಇಷ್ಟ ಆಯಿತು ಅಂತ ತಗೊಂಡೆ. ಇದು ಅವ್ರು ಕೊಡಿಸಿದ್ದೇನೆ. ಇದಕ್ಕೆ ಶಾರ್ಟ್ಸ್ ಸ್ಲೀವ್ಸು ಇಡ್ಸಿರೋದು. ಇಷ್ಟು ನನ್ನ ಮದುವೆ ಸ್ಯಾರೀಸ್ ಅವ್ರು ಕೊಡಿಸಿರೋ ಅಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಇದು ಫುಲ್ ರೆಡ್ ಕಲರು. ರೆಡ್ ನನ್ನ ಹತ್ರ ಒಂದು ಇರಲಿಲ್ಲ ಅಂತ ತೊಗೊಂಡಿದ್ದು. ಇದು ನಮ್ಮಮ್ಮ ಮಡ್ಲಕ್ಕಿಗೆ ಅಂತ ಕೊಡಿಸಿದಂಥ ಸ್ಯಾರಿ. ಇದು ಮಡ್ಲಕ್ಕಿ ಸ್ಯಾರಿ. ಇದು ಬ್ಲೌಸ್ ಬಂದುಬಿಟ್ಟು ಇದು ರೆಡ್ಡೇ, ಬ್ಲೌಸೂ ರೆಡ್ಡೇ ಬಂದಿದೆ. ಬೇರೆ ಕಲರ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಏನೋ ನಂಗೆ ಸ್ಯಾರಿ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಹಿಂದೆ ಉಕ್ಸಿಡ್ಸಿರೋದು. ಈ ಥರ ಬುಟ್ಟ ಹೊಲ್ಸಿದ್ದೀನಿ. ಹಿಂದೆ ಮೇಲೆ ಒಂದು ಉಕ್ಸು, ಕೆಳಗಡೆ ಒಂದು ಉಕ್ಸು, ಮತ್ತು ಮಧ್ಯ ಬಾಟಮಲ್ಲಿ ದಾರ ಇಡ್ಸಿದ್ದೀನಿ. ಇದು ನಾನು ಮಡ್ಲಕ್ಕಿ ಕಟ್ಟಿದಂಥ ಬ್ಲೌಸ್. ನೆಕ್ಸ್ಟ್ ಬಂದುಬಿಟ್ಟು ಇದು ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ. ಇದು ಮದುವೆಗಿಂತ ಮುಂಚೆ ತಗೊಂಡಿದ್ದಂಥ ಸ್ಯಾರಿ. ಇದು ಸಿಲ್ವರ್ ಜರಿ ಬಂದಿದೆ, ಬಾರ್ಡ್ರ್ ಎಲ್ಲ. ಮೇಲೆಗಡೆ ಗೋಲ್ಡನ್ ಕಲರ್ ಸ್ಯಾರಿ. ಸೆರಗು ಬಂದುಬಿಟ್ಟು ಈ ಥರ ನಿಮಗೆ ಕಾಫಿ ಕಲರ್ ಬಂದಿದೆ. ಬ್ಲೌಸ್ ನಾನು ಜಾಸ್ತಿ ವರ್ಕ್ ಹಾಕ್ಸಿಲ್ಲ, ಬಟ್ ಡಿಸೈನ್ ಆಗಿ ಬ್ಲೌಸಸ್ ಹೊಲಿಸಿದ್ದೀನಿ. ಇದು ಫ್ರಂಟ್ ಉಕ್ಸೆ, ಫುಲ್ ಸ್ಲೀವ್ಸು. ಹಿಂದೆ ಈ ಥರ ಹೊಲಿಸಿದ್ದೀನಿ. ಈ ಥರ ಬಟನ್ಸ್ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು 5th ಮಂತಲ್ಲಿ ಸುಮ್ಮನೆ ಶ್ರೀಮಂತ ಶಾಸ್ತ್ರ ಮಾಡಿದಾಗ ಉಟ್ಕೊಂಡಂಥ ಸೀರೆ. ಇದು ಸೆರಗು ಬಂದುಬಿಟ್ಟು ಗ್ರೀನ್ ಕಲರ್ ಇದೆ. ನಾನು ಈ ಸೀರೆಗೆ, ಶ್ರೀಮಂತದ ಸೀರೆಗೆ ಅರ್ಜೆಂಟಾಗಿ ಒಂದೇ ಅಲ್ಲಿ ಬ್ಲೌಸ್ ಹೊಲಿಸಿದ್ದು. ಸೊ ಏನೂ ವರ್ಕ್ ಹಾಕ್ಸಿಲ್ಲ, ಏನೂ ಡಿಸೈನ್ ಇಡ್ಸಿಲ್ಲ. ಮಾಮೂಲಿ ಅಜ್ಜಿ ಥರ ಹೊಲಿಸಿದ್ದೀನಿ ಅಷ್ಟೇ. ಲೇಸು ಇಡ್ಸಿದ್ದೀನಿ, ಫುಲ್ ಸ್ಲೀವ್ಸ್. ನನಗೆ ಇಷ್ಟ ಆಗಲಿಲ್ಲ ಅದು ಬ್ಲೌಸು. ನೆಕ್ಸ್ಟ್ ಬಂದುಬಿಟ್ಟು ನಾನು 9th ಮಂತಲ್ಲಿ ಗ್ರ್ಯಾಂಡ್ ಶ್ರೀಮಂತ ಮಾಡಿದಾಗ ತಗೊಂಡಿದ್ದಂಥ ಸೀರೆ. ಇದು ತುಂಬ ಚೆನ್ನಾಗಿದೆ, ಸ್ವಲ್ಪ ತೂಕ ಇದೆ. ಇದು ಗೌರಿಬಿದನೂರಲ್ಲಿ ತಗೊಂಡಿದ್ದು. ಇದು ಕುಚ್ಚ ಸೆರೆ ಬಂದುಬಿಟ್ಟು ಈ ಥರ ಇದೆ. ಈ ಥರ ಕಲರು ಗೋಲ್ಡನ್ ಕಲರೇ. ಇದು ನಮ್ಮ ಶ್ರೀಮಂತದ ಸೀರೆ. ನನಗೆ ಇಷ್ಟ ಆಯಿತು. ಕಲರ್ ಅಷ್ಟೇ, ನನ್ನ ಹತ್ರ ಕಲರ್ ಇರಲಿಲ್ಲ. ಬಂದುಬಿಟ್ಟು ಬ್ಲೌಸ್ ಬಂದುಬಿಟ್ಟು ಈ ಥರ. ಇದು ಜಾಸ್ತಿ ಓವರ್ ವರ್ಕ್ ಅಲ್ಲ, ಸಿಂಪಲ್ ವರ್ಕ್ ಹಾಕ್ಸಿದ್ದೀನಿ. ಹಾಗೆ ಈ ಥರ ಇಡ್ಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು
ಇದು ನನ್ನ ಶ್ರೀಮಂತದ ಸೀರೆನೆ. ನಮ್ಮ ಅತ್ತೆ ಕೊಡಿಸಿದಂಥ ಸೀರೆ ಇದು. ಇದು ಸ್ಮೂತ್ ಆಗಿದೆ, ಫುಲ್ ಸ್ಮೂತ್ ಆಗಿದೆ. ಇದು ಗ್ರೀನ್ ಕಲರೇ. ಶ್ರೀಮಂತಕ್ಕೆ ಗ್ರೀನೇ ಉಡಬೇಕು ಅಂತ. ಗ್ರೀನು ಬಂದ ಮಧ್ಯ ಬುಟ್ಟ ಬುಟ್ಟ ಬಂದಿದೆ. ಇದು ಸೆರಗು ಬಂದ್ಬಿಟ್ಟು ಆರೆಂಜ್ ಕಲರ್ ಬಂದಿದೆ. ಇದ್ರ ಬ್ಲೌಸ್ ನೋಡಿಸ್ತೀನಿ. ಇದ್ರ ಬ್ಲೌಸ್ ಕೂಡ ಆರೆಂಜ್ ಬಂದಿದೆ, ಚೆನ್ನಾಗಿದೆ, ಸಿಂಪಲ್ ಆಗಿ. ಇದು ಅವರೇ ಹೊಲ್ಸ್ಕೊ ಬಂದಿದ್ರು, ಸೊ ಸಿಂಪಲ್ ವರ್ಕ್ ಇಟ್ಸಿದ್ದಾರೆ. ಈ ಥರ ಸ್ಲೀವ್ಸ್ಗೆ ಡಾಟ್ ಡಾಟ್ ಇಟ್ಸಿ ಹಿಂದೆ ಲೇಸ್ ಒಂದು ಇಟ್ಸ್ಬಿಟ್ಟು ಕಟ್ಟೋದು ಇಟ್ಸಿದ್ದಾರೆ. ಈ ಥರ ಲೇಸ್ ಗೋಲ್ಡನ್ ಕಲರ್ ಲೇಸ್ ಹಾಕ್ಸಿದ್ದಾರೆ. ಶ್ರೀಮಂತದ ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಆಂಟಿ ಕೊಡಿಸಿದ್ದು, ನನ್ನ ಶ್ರೀಮಂತಕ್ಕೆ ನಮ್ಮ ದೊಡ್ಡಂಟಿ ಕೊಡಿಸಿದಂಥ ಸ್ಯಾರಿ. ಇದನ್ನು ಒಂದ್ಸಲ ಮುಗಿಸೇ ಇಲ್ಲ. 2023 ಕೊಡಿಸಿರೋದು, 2026 ಆಯ್ತು, ಒಂದ್ಸಲ ಮುಟ್ಟಿಲ್ಲ ಇನ್ನು. ಇದು ಬಾರ್ಡರ್ ಪಿಂಕ್ ಕಲರು, ಸ್ಯಾರಿ ಬ್ಲೂ ಕಲರು, ಡಾರ್ಕ್ ಬ್ಲೂ. ಸೆರಗು ಬಂದ್ಬಿಟ್ಟು ಪಿಂಕೆ, ಸೊ ಚೆನ್ನಾಗಿದೆ, ಆಪೋಸಿಟ್ ಕಲರ್. ಅದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಇದು ಬ್ಲೌಸ್ ಈ ಥರ ಡಿಸೈನ್ ಇಟ್ಟು ಹೊಲಿಸಿದ್ದೀನಿ. ಟ್ರಯಾಂಗಲ್ ಮತ್ತು ಮಧ್ಯ ಡಾಟ್ ಟ್ರಯಾಂಗಲ್ ಡಾಟ್ ಟ್ರಯಾಂಗಲ್ಲು. ಇದು ಮುಂದೆ ಹೋಗ್ಸೆ ಮತ್ತು ಲೇಸ್ ಒಂದು ಇಡ್ಸಿದ್ದೀನಿ, ಫುಲ್ ಸ್ಲೀವ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಇನ್ನೊಬ್ಬ ಆಂಟಿ, ಚಿಕ್ಕ ಆಂಟಿ ಕೊಡಿಸಿರೋಂತಹ ಸ್ಯಾರಿ, ಶ್ರೀಮಂತಕ್ಕೆ ಕಾಟನ್ ಸ್ಯಾರಿ. ಇದ್ರದ್ದು ಬ್ಲೌಸ್ ಎಲ್ಲ ಮಿಸ್ ಆಗಿದೆ, ಹುಡುಕ್ಬೇಕು. ಚೆನ್ನಾಗಿದೆ, ಹೊಲಿಸಿದ್ದೀನಿ, ಬಟ್ ಅದು ಹಾಫ್ ಸ್ಲೀವ್ಸ್ ಹೊಲಿಸಿದ್ದೀನಿ. ನಾನು ಫುಲ್ ಸ್ಲೀವ್ಸ್ ಹೇಳಿದರೆ ಹಾಫ್ ಸ್ಲೀವ್ಸ್ ಹೊಲ್ಬಿಟ್ಟಿದ್ದಾರೆ. ಸೆರಗು ಬಂದ್ಬಿಟ್ಟು ಸೆರಗು ಸೇಮ್ ಇದೆ, ಬಟ್ ಡಿಸೈನು ಬೇರೆ ಇದೆ. ಬಾರ್ಡರು ಗ್ರೀನು, ಬ್ಲೌಸು ಈ ಕಲರು ಗ್ರೀನ್ ಕಲರ್ ಎರಡು ಮಿಕ್ಸ್ ಇದೆ. ಸ್ಲೀವ್ಸು ಗ್ರೀನ್ ಕಲರು, ಮಾಮೂಲಿ ಎಲ್ಲ ಈ ಕಲರ್ ಸಿಮೆಂಟ್ ಕಲರ್. ನೆಕ್ಸ್ಟ್ ಬಂದ್ಬಿಟ್ಟು ಸೀರೆ. ಇದು ವೈಟ್ ಸ್ಯಾರಿ. ನನ್ನ ಮಗನ ಫಸ್ಟ್ ಮಗನ ಪೇರ್ದೇವ್ರಲ್ಲಿ ತಗೊಂಡಿರೋದು. ಪೇರ್ದೇವ್ರಂತ ಮಾಡ್ತಾರೆ ನಮ್ಮ ಮನೆಯವರು, ಅದಕ್ಕೆ ವೈಟ್ ಸ್ಯಾರಿನೇ ಉಡಬೇಕು. ಸೊ ವೈಟ್ ಸ್ಯಾರಿ ತಗೊಂಡಿದ್ದೆ, ಮತ್ತು ಅದಕ್ಕೆ ರೆಡ್ ಕಲರು ಬಾರ್ಡ್ರ್ ಬಂದಿದೆ. ಸೆರಗು ಸಹ ರೆಡ್, ಮೆರೂನ್ ರೆಡ್ ಬಂದಿದೆ. ಬ್ಲೌಸು ಇದಕ್ಕೂ ಹಾಫ್ ಸ್ಲೀವ್ಸ್ ಹೊಲಿಸ್ಬಿಟ್ಟಿದ್ದಾರೆ. ನಾವು ಫುಲ್ ಸ್ಲೀವ್ಸ್ ಇಷ್ಟ, ಹಾಫ್ ಸ್ಲೀವ್ಸ್ ಹೊಲಿಸ್ಬಿಟ್ಟಿದ್ದಾರೆ. ಇದು ಹಾಫ್ ಸ್ಲೀವ್ಸ್. ಇದು ನಾರ್ಮಲ್ ಬ್ಲೌಸ್ ಹೊಲಿಸಿದ್ರೆ ಏನಿಲ್ಲ, ಡಿಸೈನ್ ಇಲ್ಲ, ಸುಮ್ಮನೆ ನಾರ್ಮಲ್. ಇದು ಪೇರ್ದೇವ್ರಿಗೆ ತಗೊಂಡಿರೋಂಥ ಸ್ಯಾರಿ. ಅದಕ್ಕೆ ವೈಟೇ ಹಾಕಬೇಕು, ಬ್ಲೌಸ್ ಕೂಡ ವೈಟೇ ಹಾಕ್ಬೇಕು, ಏನು ಕಲರ್ ಇರಬಾರ್ದಂತೆ. ಸೊ ಅದಕ್ಕೆ ನಾರ್ಮಲ್ ಪೀಸ್ ತಗೊಂಡು ಒಂದು ವೈಟ್ ಬ್ಲೌಸ್ನ ಹೊಲಿಸಿದ್ದೆ. ಆ ಸ್ಯಾರಿಗೆ ಅವತ್ತಿನ ಫಂಕ್ಷನ್ ದಿನ ಅದು ಹಾಕ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೆಕೆಂಡ್ ಮಗನ ಪ್ರೆಗ್ನೆನ್ಸಿಯಲ್ಲಿ ತಗೊಂಡಿದ್ದಂಥ ಸ್ಯಾರಿ, ಸಿಲ್ಕ್ ಸ್ಯಾರಿ. ನನಗೆ ಫುಲ್ ಇಷ್ಟ ಆಗಿ ತಗೊಂಡಿದ್ದಂಥ ಸ್ಯಾರಿ ಇದು, ಸಿಲ್ಕ್ದು. ಇದು ಬಂದ್ಬಿಟ್ಟು ಸೆರಗು ಬಂದ್ಬಿಟ್ಟು ಈ ಥರ ಬಂದಿದೆ, ವೈಟ್ ಕಲರು ಸ್ಟ್ರೈಪ್ಸ್ ಬಂದಿದೆ. ಗ್ರೀನ್ ಕಲರ್ ಸ್ಯಾರಿ, ಚೆನ್ನಾಗಿದೆ. ನಾನು ಸ್ವಲ್ಪ ಇದು ಕಡಿಮೆ ರೇಟಲ್ಲೇ ತಗೊಂಡಿದ್ದು, ಬಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಬ್ಲೌಸೂ ವೈಟ್ ಬಂದಿದೆ. ಇದು ಏನು ಡಿಸೈನ್ ಇಡ್ಸಿಲ್ಲ, ಲೇಸ್ ಒಂದು ಇಡ್ಸ್ಬಿಟ್ಟು ಫುಲ್ ಸ್ಲೀವ್ಸು ಹೊಲಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೌಸು ವೆಲ್ವೆಟ್ ಬ್ಲೌಸು ಹೊಲಿಸಿದ್ದೀನಿ ಒಂದು. ಇದು ಯಾವ ಸೀರೆಗಾದರೂ ಆಗುತ್ತೆ, ರೆಡ್ ಸೀರೆಗೂ ಗ್ರೀನ್ ಕಲರ್ ಸೀರೆಗೆ ಆಗುತ್ತೆ ಮ್ಯಾಚಿಂಗು ಅಂತ ಹೊಲಿಸಿದ್ದೀನಿ. ಇದು ಈ ಥರ ಹಿಂದೆ ಬ್ಯಾಕ್ ಈ ಥರ ಇಟ್ಸ್ಬಿಟ್ಟು ಈ ಥರ ಬಿಡಿಸಿದ್ದೀನಿ. ಇದು ರೀಸೆಂಟಾಗಿ ಮೊನ್ನೆ ಹೊಲಿಸಿದಂಥ ಸ್ಯಾರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು
ಈ ಥರದ ಬ್ಲೌಸು, ಇದು ಮದುವೆಗಿಂತ ಮುಂಚೆ ಹೊಲಿಸಿದಂಥ ಬ್ಲೌಸು. ಈ ಸ್ಯಾರಿ ಮಜೂರಲ್ಲಿದೆ, ಬ್ಲೌಸ್ ಮಾತ್ರ ನನ್ನ ಹತ್ರ ಇದೆ. ನನ್ನ ಸ್ಯಾರಿ ಕಲೆಕ್ಷನ್ನು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನು ತುಂಬ ಸ್ಯಾರೀಸ್ ಇದ್ದಾವೆ, ಸ್ಮೂತ್ ಸ್ಯಾರೀಸು, ಬಟ್ ನಾನು ತುಂಬ ಅಂದರೆ ತುಂಬ ಅಲ್ಲ, ಕೆಲವೊಂದು ಇದ್ದಾವೆ ಇನ್ನು, ಬಟ್ ಅದು ನಾನು ತೋರಿಸ್ತಿಲ್ಲ. ನನ್ನ ಬೀರು ಒಂದು ಸ್ವಲ್ಪ ಇದ್ದರೆ ನಮ್ಮ ಅಮ್ಮನ ಬೀರು ಒಂದು ಸ್ವಲ್ಪ ಇಟ್ಟಿದ್ದೀನಿ, ನಮ್ಮ ಮುಂದ್ವಾಡ್ರ ಬಂದು. ಸೊ ಈ ಥರದ್ದೊಂದು ಸೀರೆ, ಇದೂ ನನಗೆ ಸ್ಮೂತ್ ಸ್ಯಾರೀಸ್ಗೆ, ಸಿಂಥೆಟಿಕ್ ಸ್ಯಾರೀಸ್ಗೆ ಹಾಫ್ ಸ್ಲೀವ್ಸ್ ಇಷ್ಟ, ಸೊ ಹಾಫ್ ಸ್ಲೀವ್ಸ್ ಇಟ್ಟಿದ್ದೀನಿ. ನಾರ್ಮಲ್ ಹೊಲಿಸಿದ್ದೀನಿ. ನನ್ನ ಸೀರೆ ಮತ್ತು ಬ್ಲೌಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ. ನಾನು ಇದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ, ನಿಮ್ಗೆ ಇಷ್ಟ ಆಗೋ ವೀಡಿಯೋಸ್ನ, ಬೇರೆ ಬೇರೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.